ಥಿಂಗ್ ಐ ವಾಂಟ್ ಟು ಕ್ಲಿಯರ್ ಏನಂದರೆ ಅಭಿಮಾನಿಗಳಿಗೆ ಅದೊಂದು ಇದಿರುತ್ತೆ ಅಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು, ಹೊಲಿಸ್ಕೊಳ್ಬೇಕು. ಅದೇ ಹೀರೋಗಳಿಗೆ ಮಾಡಬೇಕಾದ್ರೆ ಎಲ್ಲ ಕ್ಲಾಪ್ ಮಾಡ್ತಾರೆ ಅಂತ. ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ. ನೋ ನಾಟ್ ದಟ್. ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋನೇ ಅವ್ನು ನಿಜವಾದ ನಟ, ಇಲ್ಲಾಂದ್ರೆ ಅವ್ನು ನಟ ಆಗಲ್ಲ. ಹಿ ಕಾಂಟ್ ಬಿ ಅನ್ ಆ್ಯಕ್ಟರ್. ನಾನು ಹೊಡಿಬೇಡ್ದು, ನಾನು ಹಂಗೆ ಯಾವಾಗ ನೋ ಯು ಶುಡ್ ಟೇಕ್. ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು. ಇಲ್ಲ ರೀ ನೋಡಿ ಇದು ಸಿನಿಮಾ ಅಂದರೆ ಆ ಸಿನಿಮಾ ಯಾತಿಕಂಗೆ ಆ ಪಾತ್ರ ಯಾಕೆ ನಡ್ಕೊಳ್ಳುತ್ತೆ, ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈ ಪಿಕ್ಚರಲ್ಲಿ ಸರ್ಪ್ರೈಸಿಂಗ್ ಏನಂದರೆ ಈ ಸ್ಕ್ರೀನ್ ಪ್ಲೇ ಸ್ಟೈಲಿ ಬರೋದು ನೋಡಿದ್ರೆ ಯಾರಿಗೂ ಎಫೆಕ್ಟ್ ಮಾಡೋದೇ ಇಲ್ಲ. ಕ್ಯಾರೆಕ್ಟರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಕ್ಯಾರೆಕ್ಟರ್ ಅಷ್ಟೇ. ಶಿವಣ್ಣ ಅಂದರೆ ನಾನು ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆ್ಯಕ್ಚುಲಿ ಅದನ್ನು ಕರೆದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ದಟ್ಸ್ ಅ ಬೆಟರ್ ವರ್ಡ್ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಆಗಿದ್ದೀನಿ ಅಷ್ಟೇ. ಕ್ವಶನ್ ಇಸ್ ಫಾರ್ ಯು. ನೀವು ಉಪೇಂದ್ರ, ರಾಜಬಿ ಶೆಟ್ಟಿ ಮತ್ತು ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ನೋಡ್ತಾ ಇದ್ದೀರಾ. ಆಮೇಲೆ 45 ಆಸ್ ದ ಟೈಟಲ್. ಡಸ್ ದಿಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ? ಮೇಡಮ್, 45 ಇಸ್ ಅಬೌಟ್ ಲೈಫ್ ಮೇಡಮ್. ಸೊ ಲೈಫ್ ಅಂದ್ರೇ ಧರ್ಮ. ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ, ಇಟ್ ಈಸ್ ಅಬೌಟ್ ಹ್ಯೂಮನ್ and how you have to be, what all comes in your life, how to face.